ಕಾಂತಾರ ಸಕ್ಸಸ್ ನಂತರ ತಲೆ ಎತ್ತಿದ್ದ ಕೊರಗಜ್ಜ ದೇಗುಲಕ್ಕೆ ಬೀಗ ಹಾಕಲಾಗಿದೆ. ಮೈಸೂರಿನ ರಿಂಗ್ ರಸ್ತೆಯ ಕೇರ್ಗಳ್ಳಿ ಬಳಿ ಇರುವಂತ ಕೊರಗಜ್ಜ ದೇಗುಲಕ್ಕೆ ಇದೀಗ ಬೀಗ ಹಾಕಲಾಗಿದೆ. ಕಳೆದ 1 ತಿಂಗಳಿಂದ ಕೊರಗಜ್ಜ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿರುವಂಥದ್ದು. ಭೂ ವಿವಾದ ಸಂಬಂಧಿಕರ ಕಲಹದಿಂದ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಈ ಹಿಂದೆ ಟ್ರಸ್ಟಿಗಳ ನಡುವೆ ನಡೆದಿದ್ದ ಜಗಳಕ್ಕೆ ಬೀಗ ಹಾಕಲಾಗಿತ್ತು. ನಂತರ ಅರ್ಚಕ ತೇಜುಕುಮಾರ್ ಹಾಗೂ ಪತ್ನಿ ನಡುವೆ ಕಲಹ. ಸದ್ಯ ತೇಜುಕುಮಾರ್ ಸಂಬಂಧಿಕರ ನಡುವೆಯೂ ಕೂಡ ಜಗಳ ಆಗಿದೆ. ಕಾಂತಾರ ಸಿನಿಮಾ ಸಕ್ಸಸ್ ನಂತರ ತಲೆ ಎತ್ತಿದ್ದ ದೇವಸ್ಥಾನ ಕೊರಗಜ್ಜ ದೇವಸ್ಥಾನದ ಆರಂಭದಲ್ಲಿಯೇ ವಿವಾದದ ಸದ್ದು. ಮಂಗಳೂರಿನ ದೈವ ಆರಾಧಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದೀಗ ದೇಗುಲಕ್ಕೆ ಬೀಗ ಜಡಿದು ಅರ್ಚಕ ನಾಪತ್ತೆಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಪೊಲೀಸರು ಆಗಮಿಸಿ ಪರಿಶೀಲಿಸಿರುವಂಥದ್ದು. ಕಾಂತಾರ ಸಿನಿಮಾ ಸಕ್ಸಸ್ ಆದಮೇಲೆ ಮೈಸೂರಿನ ರಿಂಗ್ ರಸ್ತೆಯ ಕೇರ್ಗಳ್ಳಿ ಬಳಿ ಕೊರಗಜ್ಜ ದೇಗುಲ ತಲೆ ಎತ್ತಿತ್ತು. ಇದೀಗ ದೇಗುಲಕ್ಕೆ ಬೀಗ ಹಾಕಲಾಗಿದೆ. ಕಳೆದ 1 ತಿಂಗಳಿಂದ ಕೊರಗಜ್ಜ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿರುವಂಥದ್ದು. ಭೂ ವಿವಾದ ಸಂಬಂಧಿಕರ ಕಲಹದಿಂದ ದೇವಸ್ಥಾನಕ್ಕೆ ಬೀಗ. ಈ ಹಿಂದೆ ಟ್ರಸ್ಟಿಗಳ ನಡುವೆ ನಡೆದಿದ್ದಂಥ ಜಗಳಕ್ಕೆ ಬೀಗ ಹಾಕಲಾಗಿತ್ತು. ನಂತರ ಅರ್ಚಕ ತೇಜುಕುಮಾರ್ ಹಾಗೂ ಪತ್ನಿ ನಡುವೆ ಕಲಹ ಉಂಟಾಗಿತ್ತು. ಸದ್ಯ ತೇಜುಕುಮಾರ್ ಸಂಬಂಧಿಕರ ನಡುವೆಯೂ ಕೂಡ ಜಗಳ ಆಗಿದೆ. ಕಾಂತಾರ ಸಿನಿಮಾ ಸಕ್ಸಸ್ ನಂತರ ದೇವಸ್ಥಾನ ತಲೆ ಎತ್ತಿತ್ತು. ಕೊರಗಜ್ಜ ದೇವಸ್ಥಾನದ ಆರಂಭದಲ್ಲಿಯೇ ವಿವಾದದ ಸದ್ದು. ಮಂಗಳೂರಿನ ದೈವ ಆರಾಧಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದೀಗ ದೇಗುಲಕ್ಕೆ ಬೀಗ ಜಡಿದು ಅರ್ಚಕ ನಾಪತ್ತೆಯಾಗಿದ್ದಾನೆ. ಸ್ಥಳಕ್ಕಾಗಮಿಸಿ ತಹಶೀಲ್ದಾರ್ ಮತ್ತು ಪೊಲೀಸರು ಪರಿಶೀಲಿಸಿದ್ದಾರೆ. ಇಲ್ಲಿ ದೇವಸ್ಥಾನ ಓಪನ್ ಆತೋದ್ರಿಂದ ಹೂ ಕೊಡ್ತಾವೆ. ಹೂ ಕೊಡ್ತಾವ್ರು ಅಂದ್ರೆ ಅವ್ರ ಸಮಸ್ಯೆ ಅಂತ ಗೊತ್ತಿಲ್ಲ. ನಮ್ಗೆ ಬರ್ಬೇಕು, ಹೂ ಕೊಡ್ಬೇಕು, ಹೋಯ್ತೀವಿ ಅಷ್ಟೇ. ಅಂದ್ರೆ ಬಂದು ಭಕ್ತರೆಲ್ಲ ಒಳ್ಳೇದಾಯ್ತು. ಇಲ್ಲಿ ಅಂದ್ರೆ ಭಕ್ತರು ಜಾಸ್ತಿ ಅವ್ರಣ. ಅಂದ್ರೆ ಏನಪ್ಪ ಅಂದ್ರೆ ಇವ್ರ ಸಮಸ್ಯೆ ಏನಂತ ಗೊತ್ತಿಲ್ಲ, ಇವರು ಏನು ಬಾಗ್ಲಾಕ್ತಾರೆ ಅನ್ನೋದು ಅದು ಸಮಸ್ಯೆ ಗೊತ್ತಿಲ್ಲ. ಚಿಕ್ಕಮ್ಮಿ ಒಂದು 2 ವರ್ಷ ಕೊಡ್ಸೋಣ. ಈಗ ಹಾಕಿರ್ಬೇಕಣ ಒಂದು 15 ಇವ್ರು ಹೇಳಿದ್ರೆ 1 ತಿಂಗಳು ಅಂತ ಅಷ್ಟು. ಅದೊಂದು ಲೆಕ್ಕ ಬಿಟ್ರೆ ನಾವು ಲೆಕ್ಕನೇ ಹಾಕಿಲ್ಲ. ಸುಮ್ಮನೆ ಹೂ ಕೊಡ್ಬೇಕು. ಇಲ್ಲಿ ಹೂ ಕೊಟ್ಬಿಟ್ಟು ಐತೀನಿ. ಇವ್ರು ಯಾರು ಈಗ ವ್ಯಾಪಾರ ಮಾಡ್ತಿಲ್ಲ ಅಣ್ಣ. ಇವರೆಲ್ಲ ವ್ಯಾಪಾರ ಮಾಡ್ತಿರೋ, ವ್ಯಾಪಾರ ಮಾಡ್ತಾ ಇಲ್ಲ. ಇನ್ನು ಆ ಕಡೆ ಹೊರಗಡೆ ಅಲ್ಲಿ ಬರೋ ರೋಡೆ ಮಡಿಕತ್ತ ನೋಡಿ ಅವ್ರಿಗೆಲ್ಲ ಕೊಟ್ಬಿಟ್ಟು ಹೋಯ್ತು.